ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನಲ್ಗೆ ಸ್ವಾಗತ. ಅಕ್ಕಿ, ಬೇಳೆ, ರವೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಬೇಡ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ತುಂಬಾನೇ ಸಾಫ್ಟ್ ಟೇಸ್ಟಿ ಆಗಿರುವಂತಹ ಇಡ್ಲಿಯನ್ನು ನೀವು ಮಾಡ್ಕೋಬಹುದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡ್ರಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ 2 ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದನ್ನ ಸೋಸ್ಬಿಟ್ಟನೆ ತಗೊಂಡಿದ್ದೀನಿ. ನೋಡಿ, 2 ಬಟ್ಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದರಲ್ಲೇನೆ 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ಅದನ್ನ ತಗೊಂಡು 2 ಹಿಟ್ಟಿಗೆ 1 ರವೆ ರೀ. 1 ಬಟ್ಲಾಗಷ್ಟು ಮೊಸರು, ಸಪ್ಪಗಿರೋ ಮೊಸರನ್ನ ಹಾಕ್ರಿ, ಹುಳಿ ಮೊಸರು ಬೇಡ. ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ಫಸ್ಟ್ ಆ ಮೊಸರಿನ ಬಟ್ಲಲ್ಲಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ನೋಡ್ಬಿಟ್ಟು ನೀರನ್ನು ಹಾಕೋತೀನಿ. ಇಡ್ಲಿ ಹಿಟ್ಟು ಯಾವ ರೀತಿ ಇರ್ತದಲ್ಲ ಅದರಷ್ಟೇ ನೀವು ನೋಡಿ ನೀರನ್ನು ಹಾಕೊಂಡು ಹಿಟ್ಟು ಕಲಸಿ ರೆಡಿ ಮಾಡ್ಕೊರಿ. ಇನ್ನೊಂದು ಬಟ್ಲಾಗಷ್ಟು ಹಾಕ್ತೇನೆ ರೀ. ನಾನು 1.5 ಬಟ್ಲಾಗಷ್ಟು ನೀರನ್ನು ಹಾಕಿದ್ದೇನೆ ರೀ. ನೋಡಿ, ಒಂದೇ ಡೈರೆಕ್ಷನ್ ಮಿಕ್ಸ್ ಆದ್ಮೇಲೆ ಒಂದೇ ಡೈರೆಕ್ಷನ್ದಾಗ 1-2 ನಿಮಿಷ ಆಗಷ್ಟೇ ಈ ರೀತಿ ಮಿಕ್ಸ್ ಮಾಡ್ಕೊರಿ. ಒಂದೇ ಡೈರೆಕ್ಷನ್ ಅವಾಗ ಏನಾಗ್ತದೆ, ಹಿಟ್ಟನ್ನು ಸ್ವಲ್ಪ ಫಳ್ಳಾಗಿಬಿಡ್ತದೆ ರೀ. ನೋಡಿ, ನೀಟಾಗಿ ಮಿಕ್ಸ್ ಆಗಿದ್ರಿ. ಈ ಹಿಟ್ಟು ಮತ್ತು ರವೆ ಚಂದಂಗೆ ನೆನೆಲಿರಿ. ಇದನ್ನ ಮುಚ್ಚಿ 10 ನಿಮಿಷ ತೆಗೆದಿಡ್ತೀನಿ ರೀ. ಇದು ನೆನು ತಕ್ಕ ಒಂದು ಚಟ್ನಿ ಏನು ಮಾಡ್ಕೋತೀನಿ ರೀ. ಇನ್ಸ್ಟಂಟ್ ಇಡ್ಲಿ, ಇನ್ಸ್ಟಂಟ್ ಚಟ್ನಿ. ಈ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿನ್ರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ರೀ. 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, 3 ಬೆಳ್ಳುಳ್ಳಿ ಹೆಸಳನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು. ಈಗ ಈರುಳ್ಳಿ ಮೆಣಸಿನ್ಕಾಯಿನೆಲ್ಲ ಫ್ರೈ ಮಾಡ್ಕೊತೀನಿ. ಈ ಫ್ರೈ ಮಾಡಿ ಚಟ್ನಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. 1 ನಿಮಿಷ ಆಗಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಮಾಡೀನಿ ರೀ. ಇದಕ್ಕೊಂದು 2 ಸ್ಪೂನ್ ಆಗ ಶೇಂಗಾನ ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ಹಾಕಿದ್ದೀನಿ. ಹುರಿದಿರೋ ಶೇಂಗಾ, ನೀವು ಸಿಪ್ಪೆ ದರಸ್ಲೇನ ಹಾಕ್ಬೋದು. 2 ಸ್ಪೂನ್ ಆಗಷ್ಟೇ ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಹಾಕಿನಿ ರೀ. ಇವಂತೂ ಹುರಿದಿದ್ದೇ ಇರ್ತಾವ. ಹಾಗೇನೆ ಒಂದು ಅರ್ಧ ನಿಮಿಷ ಆಗಷ್ಟೇ ಮಿಕ್ಸ್ ಮಾಡ್ಕೊಂಡಿನಿ ಅಷ್ಟೇ. ಗ್ಯಾಸನ್ನು ಆಫ್ ಮಾಡಿದೀನಿ ರೀ. ಒಂಚೂರು ಆರ್ಲಿ ರೀ. ಆದ್ಮೇಲೆ ಮಿಕ್ಸಿಗೆ ಹಾಕೋತೀನಿ ರೀ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ಬಟ್ಲಾಗಷ್ಟು ನೀರನ್ನು ಹಾಕೊಂಡು ನಿಮ್ಗೆ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನುಣ್ಣಗೆ ರುಬ್ಕೋತೇನೆ ರೀ. ನಾನು ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ನೋಡಿ, ಚಟ್ನಿ ರೆಡಿ ಆಗಿದೆ. ಇದೇ ರೀತಿನೂ ತಿನ್ಬೋದು, ಅಥವಾ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಡು ತಿಂದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಾಗ್ತದೆ. ಒಗ್ಗರಣೆಗೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಯನ್ನು ಹಾಕಿದ್ದೀನಿ ರೀ. ಆ ಒಗ್ಗರಣೆಯನ್ನು ನಾನು ಇದಕ್ಕೆ ಹಾಕ್ತೀನಿ ರೀ. ನೋಡಿ, ನೀವು ತೆಳು ಗಟ್ಟಿ ನೋಡಿ ಮಾಡ್ಕೊರಿ. ಇನ್ನೊಂದು ಸ್ವಲ್ಪ ನೀವು ತೆಳು ಬೇಕಾದ್ರೆ ನೀರು ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಈಗ ಚಟ್ನಿ ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈರುಳ್ಳಿ ಬೇಯಿಸಿ ಹಾಕಿರೋ ಚಟ್ನಿ ಟೇಸ್ಟನ್ನು ತುಂಬಾ ಚೆನ್ನಾಗಿರ್ತದೆ ರೀ. ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡ್ರಿ. ಇದು ನನ್ನ ಕದಕ ಸೈಡಿಗೆ ಇಡ್ತೀನಿ. ನೋಡಿ, 10 ನಿಮಿಷ ಆಗಿದೆ ರೀ. ರವೆ ಹಿಟ್ಟನ್ನು ಚೆನ್ನಾಗಿ ನೆಂದಿರ್ತದೆ ರೀ. ನೋಡಿ, ಈ ರೀತಿ 1 ನಿಮಿಷ ಆಗಷ್ಟು ಒಂದೇ ಡೈರೆಕ್ಷನ್ದಾಗ ತಿರುಗ್ರಿ. ಸ್ವಲ್ಪ ಹಿಟ್ಟನ್ನು ಫಳ್ಳಾಗ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆಗಿದ್ರಿ. ಈ ನೀರು ಕರೆಕ್ಟ್ ಆಗಿರುತ್ತೆ, ಹಿಟ್ಟು ಕರೆಕ್ಟ್ ಆಗಿದ್ರೆ. ತುಂಬ ತೆಳು ಅಂದರೆ ಇದೇ ರೀತಿ ಇಡ್ಲಿ ಹಿಟ್ಟಿಗೆ ಯಾವ ರೀತಿ ಬೇಕು ಆ ರೀತಿ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಈನೋವನ್ನು ಹಾಕ್ತಾ ಇದ್ದೀನಿ. ಈನೋ ಬೇಡ, ಹೆಲ್ತಿಗೆ ಒಳ್ಳೆ ಇಲ್ಲ ಅಂದ್ರೆ ನೀವು ಬೇಕಿಂಗ್ ಸೋಡಾ ಅನ್ನೋದ್ರೂ ಹಾಕ್ರಿ, ನಡೀತೈತಿ. ಈನೋವನ್ನು ಲಾಸ್ಟಿಗೆ ಹಾಕಬೇಕು. ಅದು ಆಕ್ಟಿವೇಟ್ ಆಗಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ ರೀ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಮ್ಗೆ ಏನೋ ಬೇಡ ಅಂದ್ರೆ ನೀವು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಮಾಡ್ಕೊರಿ. ನೋಡಿ, ಈಗ ಹಿಟ್ಟು ರೆಡಿ ಆಗಿದೆ. ಈಗ ಇಡ್ಲಿ ಪ್ಲೇಟಿಗೆ ನಾನು ಆಲ್ರೆಡಿನೂ ಎಣ್ಣೆಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ. ನೋಡಿರಿ, ಈಗ ಈ ಹಿಟ್ಟನ್ನು ಹಾಕ್ತೀನಿ. ನೋಡಿರಿ, ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನೀವು ಈ ಬ್ರೇಕ್ಫಾಸ್ಟನ್ನು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನೋಡಿ, ಹಿಟ್ಟು, ಅಕ್ಕಿ, ಬೇಳೆ, ರವೆ ನೆನೆಸಿ ರುಬ್ಬೋದು ನೆನಪಾರಿದ್ರೆ ಅಂದ್ರೂ ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ನೋಡಿ, ಈಗ ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರನ್ನು ಕಾಯ್ಲಿಕ್ಕಿಟ್ಟೀನಿ ರೀ. ನೋಡಿ, ಮುಚ್ಚಿ 5 ನಿಮಿಷ ಸ್ಟೀಮ್ ಮಾಡ್ತೀನಿ ರೀ. ನೋಡಿ, 5 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಬೇದ. ನೋಡಿ, ಸ್ವಲ್ಪ ಆರ್ಲಿ ರೀ. ನಾನು ನಿಮ್ಗೆ ಇದನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ ರೀ. ನೋಡಿರಿ, ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿರಿ, 2 ಹಿಟ್ಟಿಗೆ 1 ರವೆ ಹಾಕ್ಬೇಕ್ರಿ. ತುಂಬಾ ಚೆನ್ನಾಗಿ ಬರ್ತಾವ್ರಿ ಇಡ್ಲಿ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದ. ನೋಡಿರಿ, ಎಷ್ಟು ಸಾಫ್ಟ್ ಅದ. ನೋಡಿ, ಆ ಇನೋದಿಂದ ಸ್ವಲ್ಪ ಇಷ್ಟು ಸಾಫ್ಟ್ ಬರ್ತಿರ್ಬೋದು. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ರೆ ಇದಕ್ಕಿಂತ ಒಂಚೂರು ಗಟ್ಟಿ ಬರ್ತಿರ್ಬೋದು ರೀ, ಅಷ್ಟೇ. ನೋಡಿ, ತುಂಬಾ ಪರ್ಫೆಕ್ಟ್ ಆಗಿರೋ ಇಡ್ಲಿ ಬಂದವ್ರಿ. ಇನ್ನೊಂದನ್ನು ತೋರಿಸ್ತೀನಿ. ಏನೋ ಕೆಲವರು ಹೆಲ್ತಿಗೆ ಒಳ್ಳೆಯದಲ್ಲ ಥರ, ನೀವು ಏನೋ ಬೇಡ ಅನ್ನೋರು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಮಾಡ್ಕೊಡಿ. ಎಲ್ಲ ಇಡ್ಲಿನೂ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸಾಫ್ಟಾಗಿನೇ ಬಂದಾವ ನೋಡ್ರಿ. ತುಂಬಾ ಈಸಿಯಾಗಿರುವಂಥ ರೆಸಿಪಿ ಅದ್ರಿ. ಎಲ್ಲ ಇಡ್ಲಿನೂ ಎಷ್ಟು ಚೆನ್ನಾಗಿ ಬಂದಾವ ನೋಡಿ.
ಎಷ್ಟು ಪರ್ಫೆಕ್ಟ್ ಆಗಿ ಇನ್ಸ್ಟಂಟ್ ಆಗಿರುವ ಇಡ್ಲಿ ರೆಡಿ ಆಗಿದೆ. ಅದ್ರ ಜೊತೆ ಇನ್ಸ್ಟಂಟ್ ಚಟ್ನಿನೂ ರೆಡಿ ಆಗಿದೆ. ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬಾ ಸಾಫ್ಟ್ ಆಗಿರುವಂಥ ಇಡ್ಲಿ ಇದೆ ನೋಡಿ. ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ಯಾವ್ರಿ. ಅದ್ರ ಜೊತೆ ಈ ಇನ್ಸ್ಟಂಟ್ ಆಗಿರೋ ಚಟ್ನಿನೂ ರೆಡಿ ಆಗಿದ್ರಿ. ಈ ಇಡ್ಲಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿ. ಇಲ್ಲ ನಾನು ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನ ತಗೊಂಡಿದ್ದೀನಿ. ಇದಿಲ್ಲ ಅಂದ್ರೆ ನೀವು ದಪ್ಪ ರವೆಯನ್ನಾದ್ರೂ ತಗೋಬಹುದ್ರಿ. ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕ್ತೇನೆ ರೀ. ಆ ರವೆ ಮುಳುಗಷ್ಟ್ರಿ. ಈಗ ಇದನ್ನೊಂದು 10 ನಿಮಿಷ ತೆಗೆದಿಡ್ತೀನಿ ರೀ. ರವೆ ಚಂದಂಗಿ ನೆನೆಲಿರಿ. ಇನ್ನೊಂದು ಪಾತ್ರೆಗೆ ನಾನು ಅದೇ ಬಟ್ಲೆ 1/4 ಬಟ್ಲಾಗಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿ. ನೀವು ತೆಳು ಅವಲಕ್ಕಿ ಏನಾದ್ರು ತಗೋಬಹುದು. ಇವೆರಡೂ ಇಲ್ಲ ಅಂದ್ರೆ ಅದರಷ್ಟೇ ಅನ್ನವನ್ನ ತಗೋಬಹುದ್ರಿ. ಅದರ ಆ ಅನ್ನವನ್ನ ಏನ್ ಮಾಡ್ಬೇಕು, ನೀವು ರುಬ್ಬು ಮುಂದೆ ಹಾಕ್ಬೇಕ್ರಿ. ಈಗ ಈ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತಗೋತೇನ್ರಿ ನೋಡಿ. ಇದಕ್ಕೆ ಇನ್ನೊಂದು 4-5 ಸ್ಪೂನ್ ಆಗಷ್ಟ ನೀರನ್ನು ಹಾಕಿ ಅವಲಕ್ಕಿ ಚಂದಂಗಿ ನೆನೆಲ್ರಿ. ಇದನ್ನು ಒಂದು 10 ನಿಮಿಷ ತೆಗೆದಿಡ್ತೀನಿ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಅವಲಕ್ಕಿ ರವೆ ನೆನಿಲಿರಿ ನೋಡ್ರಿ. 10 ನಿಮಿಷ ಆಗ್ಯದ್ರಿ. ಈ ಮಿಕ್ಸಿ ಜಾರಿಗೆ ನಾನು ಆ ರವೆಯನ್ನು ಹಾಕ್ತಾ ಇದ್ದೀನಿ ರೀ. ಆ ನೆನೆಸಿರುವ ಅವಲಕ್ಕಿ ಮೊಸರನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ ನಾನು. ಈಗ ಇದನ್ನ ನುಣ್ಣಗೆ ರುಬ್ಕೋತೇನೆ ರೀ ನೋಡಿ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ಫೈನ್ ಪೇಸ್ಟ್ ಆಗ್ಬೇಕು ಇದು ನೋಡಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನು 1 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ರೆಡಿಮೇಡ್ ತಂದಿರೋದು ಹಾಕ್ರಿ ಅಥವಾ ಅಕ್ಕಿ ಬೀಸ್ ಮನೇಲಿ ಮಾಡ್ರಿ, ಯಾವ್ದಾದ್ರೂ ನಡೀತದ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ದೋಸೆ ಕಲರ್ ತುಂಬಾನೇ ಚೆನ್ನಾಗಿ ಬರ್ತದ್ರಿ. ಈಗ ಇದಕ್ಕೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕೊಂಡು, ದೋಸೆ ಹಿಟ್ಟಿನ ಅದಕ್ಕೆ ನೀವು ಇದನ್ನ ನೀರನ್ನು ಹಾಕೊಂಡು ನುಣ್ಣಗೆ ಇನ್ನೊಮ್ಮೆ ರುಬ್ಕೊಂಡ್ಬಿಟ್ಟು ತಗೋತೇನೆ ರೀ ನಾನು ನೋಡಿ. ತುಂಬಾ ತೆಳುವೂ ಮಾಡ್ಕೊಂಡಿಲ್ಲ, ತುಂಬಾ ಗಟ್ಟಿನೂ ಮಾಡಿಲ್ಲ, ಆ ರೀತಿ ನೋಡಿ. ನೋಡ್ಬಿಟ್ಟು ನೀರನ್ನು ಹಾಕೊಂಡು ರುಬ್ಕೊಂಡು ತಗೊಂಡಿದ್ದೀನಿ ರೀ ನಾನು. ಈಗ ಇದನ್ನ ಈ ಪಾತ್ರೆಗೆ ಹಾಕ್ತೇನೆ ರೀ ನೋಡಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ರವೆ ಮತ್ತು ಅವಲಕ್ಕಿಯನ್ನು ನೆನೆಸ್ಬಿಟ್ರೆ ದೋಸೆ ರೆಡಿ ಆಗ್ತದೆ ರೀ ನೋಡಿ. ಇದಕ್ಕೊಂದು ಸ್ವಲ್ಪ ಸೋಡಾ 1/4 ಟೀ ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ರೀ. ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ತೀನಿ ರೀ. ಅವಾಗ ಅದು ಸೋಡಾನು ಆಕ್ಟಿವೇಟ್ ಆಗ್ತದೆ ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಲಾಸ್ಟಿಗೆ ಹಾಕ್ಬೇಕ್ರಿ ಸೋಡಾ ಮತ್ತು ನಿಂಬೆ ರಸ ನೋಡಿ. ಈಗ ಮಿಕ್ಸ್ ಆಗ್ಯದ್ರಿ. ಹಿಟ್ಟನು ರೆಡಿ ಆಗ್ಯದ್ರಿ. ನಾನು ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ತೆಳುವೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ ನೋಡಿ. 2 ದೋಸೆ ಹಾಕ್ತವೆ. ಸಾಫ್ಟ್ ದೋಸೆನೂ ಮಾಡಿ ತೋರಿಸ್ತೀನಿ, ಕ್ರಿಸ್ಪಿ ದೋಸೆನೂ ಮಾಡಿ ತೋರಿಸ್ತೀನಿ ರೀ. ನಿಮಗೆ ಯಾವ್ದು ಇಷ್ಟನೋ, ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊರಿ. ಫಸ್ಟ್ ಸಾಫ್ಟ್ ದೋಸೆನ ಹಾಕಿ ತೋರಿಸ್ತೀನಿ ರೀ ನೋಡಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು ನೋಡ್ರಿ. ಈಗ ಇದು ಬೇಯ್ದ ದೋಸೆನೂ ನೋಡ್ರಿ ಎಷ್ಟು ಚೆನ್ನಾಗಿ ತೂತಾಗಿ ಇದೇ ರೀತಿ ಬಂದ್ರೆ ದೋಸೆ ಟೇಸ್ಟು ತುಂಬಾನೇ ಚೆನ್ನಾಗಿರ್ತದೆ ರೀ. ದೋಸೆನೂ ತುಂಬ ನೋಡಿ. ನಾನು ನಿಮ್ಮ ಕಲರ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೆಂಪಗಾಗಿರೋ ಕಲರ್ನು ಬಂದದ. ಈಗ ಇದು ಸಾಫ್ಟ್ ದೋಸೆನ ಹಾಕಿ ತೋರಿಸಿದ್ದೀನಿ. ಇನ್ನೊಂದನ್ನ ತೆಳು ದೋಸೆನೂ ಹಾಕಿ ತೋರಿಸ್ತೀನಿ ರೀ. ಈ ರೀತಿ ಸಾಫ್ಟ್ ದೋಸೆ ಮಾಡಿ ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ. ಆ ರವೆಯಿಂದ ಕ್ರಿಸ್ಪಿನೂ ಆಗಿ ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ರಿಸ್ಪಿ ಆಗಿರುವಂಥ ದೋಸೆ ಬಂದವ್ರಿ ನೋಡ್ರಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿ ಆಗಿರ್ತವೆ ನೋಡಿ. ಎಷ್ಟು ಚೆನ್ನಾಗಿ ದೋಸೆ ಬಂದವು. ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡ್ರಿ. ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಬೇಡ. ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಈ ದೋಸೆಯನ್ನ ನೀವು ಮಾಡ್ಕೋಬಹುದು. ಈಸಿನೂ ಟೇಸ್ಟಿನೂ. ಮತ್ತು ಇವತ್ತು ನಾನಿಲ್ಲಿ ಮೊಸರು, ಈನೋ, ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ಇದನ್ನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಹಾಕಿ ಕೊಡ್ಬೋದು. ನನ್ನ ರೀತಿಯಲ್ಲಿ ಈ ದೋಸೆಯನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನಾನು 1 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ರೀ. ಅಕ್ಕಿ ಬಿಸಿ ಮನೆಯಲ್ಲಿ ಮಾಡಿರೋ ಹಿಟ್ಟಾದ್ರೂ ತಗೋರಿ, ಅಥವಾ ನೀವು ರೆಡಿಮೇಡ್ ತಂದಿರೋ ಹಿಟ್ಟಾದ್ರೂ ನಡೀತದ್ರಿ. ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನ ಹಾಕ್ತಾ ಇದ್ದೀನಿ. ಮತ್ತು ಇದು ಹಸಿ ರವೆ, ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ದೋಸೆನೂ ಕ್ರಿಸ್ಪಿ ಆಗ್ತವೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರೀ. ಸಕ್ಕರೆಯಿಂದ ಕಲರ್ ಚೆನ್ನಾಗಿ ಬರ್ತದೆ ರೀ. ಇದನ್ನ ಮಿಕ್ಸ್ ಮಾಡ್ತೀನಿ. ರವೆ ಹಿಟ್ಟು, ಸಕ್ಕರೆ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಈಗ ಇದಕ್ಕೆ ನೀರನ್ನು ಹಾಕಿ ದೋಸೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ರೀ. ಯಾವುದೇ ರೀತಿ ಗಂಟಾಗ್ಲಾರ್ದಂಗೆ ಕಲಸಿ ರೆಡಿ ಮಾಡಿರಿ. ನಾನು ಈಗ 1 ಬಟ್ಲೆ ಹಿಟ್ಟಿಗೆ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕೊಂಡಿದ್ದೀನಿ ರೀ.
ಅಥವಾ ಬೀಟ್ರ್ ಇದ್ರೆ ಅದರಲ್ಲೇನು ಮಾಡ್ಕೊರಿ, ಅಂದರೆ ಯಾವುದೇ ರೀತಿ ಗಂಟಾಗಲ್ಲ, ಬೇಗನೆ ಹಿಟ್ಟು ಇದನ್ನ ಆಗ್ತದೆ, ರೆಡಿ ಆಗ್ತದೆ. ನೋಡಿ ನಾನು ನಿಮಗೆ ತೋರಿಸ್ತೀನಿ. ನೀರು ಆಮೇಲೇನು ಹಾಕೊಳಕ್ ಬರ್ತದೆ. ಫಸ್ಟ್ ಗಂಟಾಗ್ಲಾರ್ದಂಗೆ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ ರೀ. ನೋಡಿ ಯಾವುದೇ ಒಂದೂ ಗಂಟಿಲ್ಲ ನೋಡ್ರಿ. ಈಗ ಇದು ರವೆ ಹಿಟ್ಟು ನೆನಿಲಿರಿ. ನಾನು ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿರ್ತೀನಿ ರೀ. ರವೆನೂ ಚೆಂದಂಗೆ ನೆನೀತದೆ. ಈಗ ಒಂದು ಕಡಾಯಿಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಈಗ ಫ್ರೈ ಆಗಲಿ ರೀ. ನೋಡಿ ಜೀರಿಗೆ ಫ್ರೈ ಆದ್ಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ. ದೊಡ್ಡ ಈರುಳ್ಳಿ ಇದ್ರೆ ಅರ್ಧ ಈರುಳ್ಳಿಯನ್ನೇ ಹಾಕ್ರಿ. ಆ ಈರುಳ್ಳಿಯನ್ನು ಬೇಯಿಸ್ತೀನಿ ರೀ. ಅದ್ರ ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ. ನೋಡಿ ಈಗ ಈರುಳ್ಳಿ ಮೆತ್ತಗಾಗ್ಯಾವ್ರಿ. ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಹಸಿ ಶುಂಠಿ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಈಗ ಆ ಶುಂಠಿಯನ್ನು ಒಂದು ಅರ್ಧ ನಿಮಿಷ ಆಗಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ರೀ. ನಾನಿಲ್ಲಿ 2 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 1 ಮೆಣಸಿನ್ಕಾಯಿಯನ್ನೇ ಹಾಕ್ರಿ. ಮತ್ತು ಯಾವ ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಇಲ್ಲಿ ಇದನ್ನು ಹಾಕೋಬೋದು ರೀ. ನೋಡಿ ಆ ಮೆಣಸಿನ್ಕಾಯಿನೂ ಬೇಯ್ದದು. ಇಲ್ಲಿ ನಾನು ಒಂದು ಅರ್ಧ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ತುರಿದು ಬಿಟ್ಟು ಕ್ಯಾರೆಟನ್ನಾದ್ರೂ ಹಾಕ್ಬೋದು ರೀ. ತುಂಬ ಏನು ಬೇಯಿಸ್ಕೊಳ್ಳಲ್ಲ ರೀ. ವೆಜಿಟೇಬಲ್ಸ್ ಸ್ವಲ್ಪ ಬೇಯ್ದ್ರೆ ಸಾಕ್ರಿ. ನೋಡಿ ಇಲ್ಲಿ ನಾನು ಒಂದು ಸಣ್ಣ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಯಾವ ವೆಜಿಟೇಬಲ್ಸ್ ಬೇಡ ಅಂದ್ರೆ ನೀವು ಅದನ್ನು ಬಿಡ್ಬೋದು, ಅಥವಾ ಮತ್ತೆ ಯಾವ್ದಾರ ವೆಜಿಟೇಬಲ್ಸ್ ಎಕ್ಸ್ಟ್ರಾ ಬೇಕಂದ್ರೆ ನೀವು ಅದನ್ನು ಹಾಕೋರಿ. ನೋಡಿ ಆ ಟೊಮ್ಯಾಟೋನು ಬೇಯ್ದದ. ಇದು ರೆಡಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ಒಗ್ಗರಣೆನ ಆ ಹಿಟ್ಟಿಗೆ ಹಾಕೋತೀನಿ ರೀ. 10 ನಿಮಿಷ ಆಗಿದ್ರಿ. ನೋಡಿ ಹಿಟ್ಟನ್ನು ನೆಂದಿರ್ತದೆ ರೀ. ಫಸ್ಟನ್ನೇ ಈ ಒಗ್ಗರಣೆನ ಹಾಕೋತೀನಿ ರೀ. ಹಸಿದು ಹಾಕೋದಕ್ಕಿಂತ ಈ ರೀತಿ ಬೇಯಿಸಿ ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ತೇನೆ ರೀ. ಮಿಕ್ಸ್ ಆಗಲಿ ಫಸ್ಟ್. ನೋಡಿ ಹಿಟ್ಟು ತುಂಬ ತೆಳುದಿರ್ಬೇಕು ರೀ. ಫಸ್ಟ್ ಇದನ್ನ ಮಿಕ್ಸ್ ಮಾಡಿ ಆಮೇಲೆ ನಾನು ನೀರನ್ನು ಹಾಕೋತೀನಿ ರೀ. ನೋಡಿ ಈಗ 1 ಗ್ಲಾಸ್ ಆಗಷ್ಟು ನೀರನ್ನು, ಇದೇ 1 ಗ್ಲಾಸ್ ಆಗಷ್ಟು ಹಾಕ್ಕೊಂಡಿದ್ದೀನಿ ರೀ. ನಾನು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರ್ಬೇಕಂತ ತೋರಿಸ್ತೀನಿ ರೀ. ತುಂಬ ತೆಳುವಾಗಿರೋಂಥ ಹಿಟ್ಟಿರ್ಬೇಕು ರೀ. ಇದು ಗಟ್ಟಿ ಇರಬಾರ್ದು ರೀ. ನೋಡಿ ನಾನು 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿರಿ ಹಿಟ್ಟು ಈ ಥರ ನೀರು ಥರ ಇರಬೇಕು, ಇದೇ ಥರ. ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ನೋಡಿ ಇಷ್ಟೇ ತೆಳ್ಳಗಿರ್ಬೇಕು ರೀ. ನಿಮ್ಗೆ ಗಟ್ಟಿ ಅನ್ಸಕತ್ತಿದ್ರೆ ನೀವು ನೀರನ್ನು ಹಾಕೋರಿ. ಒಂದು ಪ್ಯಾನನ್ನು ಕಾಯ್ಲಕ್ಕೆ ಇಟ್ಟಿದ್ದೀನಿ ರೀ. ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ. ನೀವು ಎಣ್ಣೆ ಬೇಡ ಹೆಲ್ದಿ ಇರಲಿ ಅಂದ್ರೆ ತುಪ್ಪನೂ ಹಚ್ಬೋದು ರೀ. ಪ್ಯಾನು ಪರ್ಫೆಕ್ಟಾಗಿ ಕಾಯ್ತದ್ರಿ. ಗ್ಯಾಸ್ ಹೈ ಫ್ಲೇಮ್ದಲ್ಲಿನೇ ಇರಲಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟೇ ಹಾಕ್ರಿ. ಅಂದ್ರೆ ಈ ರೀತಿ ಸಣ್ಣ ಸಣ್ಣ ತೂತುಗಳು ಏನು ಬರ್ತಾವಲ್ಲ ಆ ಥರ ಬರ್ತಾವ. ದೋಸೆ ತುಂಬಾ ಚೆನ್ನಾಗಿ ಕಾಣ್ತದೆ ರೀ. ದೋಸೆನೂ ಚೆನ್ನಾಗಿ ಬರ್ತದೆ. ನೋಡಿ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿನಿ. ಲೋ ಫ್ಲೇಮಲ್ಲಿ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಬೇಕ್ರಿ. ಅವಾಗ ಈ ರೀತಿ ಕೆಂಪಾಗಿ ಕ್ರಿಸ್ಪಿ ನೋಡಿ ಸಣ್ಣ ಸಣ್ಣ ಗುಳ್ಳಿ ಥರ ಚೆನ್ನಾಗಿ ಬೇಯ್ದ. ಚೆನ್ನಾಗಿ ಆಲ್ರೆಡಿ ಬೇಯ್ದದ್ರಿ. ಇನ್ನು ಇದನ್ನು ತಿರುವಿ ಇನ್ನೊಂದು ಸ್ವಲ್ಪ ಬೇಯಿಸ್ತೇನೆ ರೀ. ನೋಡಿ ಎಷ್ಟು ಕೆಂಪಗೂ ಬಂದೈತೆ, ಕಲರ್ನು ಚಂದ ಬಂದದ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಆಗಿರ್ತಾವ್ರಿ. ಈ ರೀತಿ ತೂತು ದೋಸೆ ಬಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ರೀ. ಇಲ್ಲಿ ಏನೋ ಇಲ್ಲ ಮೊಸರು ಸೋಡಾ ಏನನ್ನೂ ಬಳಸ್ತೇನೆ ಮಾಡಿದ್ರಿ. ನೋಡಿ 2 ಸೈಡ ಚೆನ್ನಾಗಿ ದೋಸೆ ಬೇಯ್ದದ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ ರೀ. ನೋಡಿ ಒಂದು ದೋಸೆನ ಮಾಡಿ ತೋರಿಸಿದ್ದೀನಿ ರೀ. ನಾನು ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ನೋಡಿ ನಿಮ್ಗೆ ಇಲ್ಲೇ ಕಾಣಕತ್ತದ ನೋಡ್ರಿ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಇರ್ತದೆ, ಟೇಸ್ಟು ಚೆನ್ನಾಗಿ ಬರ್ತದೆ. ಎಷ್ಟು ಬೇಕಷ್ಟು ಎಳಗೂ ಹಾಕೋಬಹುದು. ಅದಕ್ಕೆ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ರೀ. ಹಾಕೋ ಮುಂದೆ ಅಷ್ಟೇ ಗ್ಯಾಸು ಹೈ ಫ್ಲೇಮ್ದಲ್ಲಿ ಇರಲಿ ರೀ. ಬೇಯಿಸೋ ಮುಂದೆ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಒಂದು 2 ರಿಂದ 3 ನಿಮಿಷ ಬೇಯಿಸ್ರಿ. ಅಂದ್ರೆ ಚೆನ್ನಾಗಿ ಅವು ಗುಳಿ ಥರನೂ ಬರ್ತದೆ, ದೋಸೆ ಚೆನ್ನಾಗಿ ಬರ್ತದೆ ರೀ. ನೋಡಿ ಕಲರ್ ನೋಡ್ರಿ ತುಂಬಾ ಚೆನ್ನಾಗಿ ತೆಳು ಇರ್ತದೆ, ಕ್ರಿಸ್ಪಿನೂ ಇರ್ತದೆ. ನೋಡಿ ನಾನು 2 ದೋಸೆಯನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ ರೀ. ಬಿಸಿ ಬಿಸಿ ಆಗಿರುವಂಥ 1 ಕಪ್ ಅಕ್ಕಿ ಇಟ್ಟಿದ್ರೆ ಸಾಕ್ರಿ. ಬೆಳಗಿನ ಬ್ರೇಕ್ಫಾಸ್ಟು ರೆಡಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಸಾಲೆ ಅಕ್ಕಿ ರೊಟ್ಟಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಅನ್ಬೋದು ಇದ್ರಾಗೇನು ಸ್ಪೆಷಲ್ ಅದ, ಮಸಾಲೆ ಅಕ್ಕಿ ರೊಟ್ಟಿಗೆ ಸ್ಪೆಷಲ್ ಆಗಿನೇ ಮಾಡಿ ತೋರಿಸ್ತಾ ಇದ್ದೀನಿ. ರೊಟ್ಟಿ ಚಪಾತಿ ಅನ್ನ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ತದೆ. ಈ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲಿನೇ 1 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಕೆಲವೊಬ್ರು ರೆಡಿಮೇಡ್ ಹಿಟ್ಟು ತಗೋತಾರ ಅಥವಾ ಅಕ್ಕಿ ಬೀಸ್ ಮಾಡಿರೋ ಹಿಟ್ಟು ಯಾವ್ದಾದ್ರು ತಗೋರಿ.
ಇದಕ್ಕೊಂದು ಸ್ವಲ್ಪ ಕ್ಯಾರೆಟ್ ಅನ್ನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ವೆಜಿಟೇಬಲ್ಸ್ ಕ್ವಾಂಟಿಟಿನ ನೀವು ಜಾಸ್ತಿ ಕಡಿಮೆ ಮಾಡಬಹುದು, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋರಿ. ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಕಡಿಮೆ, ಅಷ್ಟೇ ಸೊಪ್ಪು ಆಗಿರ್ತಾರೆ, ನೀವು ನೋಡಿ ಹಾಕೋರಿ. ಇಲ್ಲಿ ಸೌತೆಕಾಯಿಯನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ತುರಿದ್ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಎಷ್ಟು ಬೇಕಾದ್ರೂ ಅಷ್ಟು ತೆಳುವಾಗಿನೂ ತಟ್ಬೋದ್ರಿ. ಕಟ್ ಮಾಡಿ ಹಾಕೋದ್ರಿಂದ ಅದನ್ನ ತೆಳುವಾಗಿ ತಟ್ಟಕ್ಕಾಗಲ್ಲ, ಅದಕ್ಕೆ ಹೇಳಿನೇ ನಾನು ಎಲ್ಲವನ್ನ ತುರಿದ್ಬಿಟ್ಟು ತಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಆದಷ್ಟು ಹೆಲ್ದಿಯಾಗಿ ಮಾಡೋ ಸಲುವಾಗಿ. ನೋಡಿ, ಮಕ್ಕಳು ಅಥವಾ ದೊಡ್ಡವರು ಕೆಲವರು ವೆಜಿಟೇಬಲ್ಸ್ ಜಾಸ್ತಿ ತಿನ್ನಲ್ಲ, ಈ ರೀತಿ ಆದ್ರೂ ಜಾಸ್ತಿ ತಿನ್ನತ್ತೇಳಿ ಹಾಕಿದ್ದೀನಿ. ಒಂದು 5 ಮೆಣಸಿನ್ಕಾಯಿಯನ್ನ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಕಡಿಮೆ ಖಾರ ತಿನ್ನೋರು ಒಂದು 3 ಮೆಣಸಿನ್ಕಾಯಿ ಅಷ್ಟನ್ನೇ ಹಾಕೋರಿ. 1 ಸ್ಪೂನ್ ಆಗಷ್ಟ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದಕ್ಕೊಂದು 3 ಸ್ಪೂನ್ ಆಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ, ಸಪ್ಪಗಿರೋ ಮೊಸರು. ಇದು ಹಾಕೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾನೇ ಸಾಫ್ಟ್ ಆಗ್ತಾವ್ರಿ, ಟೇಸ್ಟ್ನು ತುಂಬಾನೇ ಚೆನ್ನಾಗಿ ಬರ್ತದೆ. ನೋಡ್ರಿ, ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಈರುಳ್ಳಿನೂ ತುರಿದ್ಬಿಟ್ಟು ಹಾಕಿರೋದ್ರಿಂದ ಸೌತೆಕಾಯಿ ಎಲ್ಲಾನು ನೀರು ಬಿಡ್ತದೆ. ಫಸ್ಟ್ ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿ, ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಕತ್ತದ. ಈಗ ಇದಕ್ಕೆ ನೀರನ್ನು ಹಾಕಿ ಕಲಸಿ ರೆಡಿ ಮಾಡ್ಕೋತೀನಿ. ಕೆಲವೊಬ್ರು ಇದನ್ನ ಬಿಸಿನೀರಲ್ಲಿ ಕಲಿಸ್ತಾರೆ, ನಾ ಏನಿಲ್ಲ ನಾರ್ಮಲ್ ವಾಟರ್ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ, ತುಂಬ ಗಟ್ಟಿನೂ ಕಲಿಸಿಲ್ಲ, ಸಾಫ್ಟ್ ಆಗಿನೇ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ. ಕೆಲವೊಬ್ರು ಅಕ್ಕಿ ಹಿಟ್ಟು ಅಂದ್ರೆ ಜಿಗಿ ಇರಲ್ಲ ಅಂತ ಹೇಳಿ ಬಿಸಿನೀರನ್ನು ಹಾಕಿ ಕಲಿಸ್ಕೋತಾರೆ, ನಾ ಏನಿಲ್ಲ ನೋಡಿ ನಾರ್ಮಲ್ ವಾಟರ್ನಲ್ಲೇ ಕಲಸಿ ತಗೋತಾ ಇದ್ದೀನಿ. ನೋಡಿ, ತುಂಬಾನು ಗಟ್ಟಿ ಕಲಿಸಬಾರ್ದ್ರಿ, ಅವಾಗ ರೊಟ್ಟಿನೂ ಗಟ್ಟಿಯಾಗಿನೇ ಅಂದ್ರೆ ಬಿರುಸಾಗ್ತಾವ್ರಿ. ನೋಡಿ, ನಾನು ಹಿಟ್ಟನ್ನು ತೋರಿಸ್ತೀನಿ. ನೋಡ್ರಿ, ಎಷ್ಟು ಮೆತ್ತ ಕಲಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನೇ ಇರಲಿ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ ಹಿಟ್ಟನ್ನು. ನಾನು ನಿಮಗೆ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೇನೆ ರೀ. ನೋಡಿ, ಇದು ಚಪಾತಿ ಮಾಡೋ ತಗಡನ್ನು ತಗೊಂಡಿನಿ ರೀ. ಇದ್ರ ಮೇಲೆ ನಾನು ಈ ಹೋಳಿಗೆ ಶೀಟನ್ನು ತಗೋತಾ ಇದ್ದೀನಿ ರೀ. ನೋಡಿ, ಈ ಹೋಳಿಗೆ ಶೀಟ್ ಅಂತೂ ಎಲ್ಲ ಕಡೆ ಈಗ ಸೂಪರ್ ಬಜಾರ್ದಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರ್ತದೆ ರೀ. ಇದ್ರ ಮೇಲೆ ಎಷ್ಟು ಬೇಕಷ್ಟು ತೆಳುವಾಗಿ ತಟ್ಕೋಬಹುದು. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ನೋಡಿ, ಈಗ ತುಂಬ ಕಡಿಮೆ ಎಣ್ಣೆಯಲ್ಲೂ ಮಾಡ್ಕೋಬೋದ್ರಿ ಇದನ್ನು. ನೋಡಿ, ಇಷ್ಟ ಉಳ್ಳಿಗಳನ್ನ ತಗೋತೀನಿ. ಕೆಲವೊಬ್ರು ಅಕ್ಕಿ ರೊಟ್ಟಿ ಅಂದ್ರೂ ದಪ್ಪ ದಪ್ಪಾಗಿ ತಟ್ತಾರೆ. ಈ ರೀತಿ ಶೀಟ್ ಮೇಲೆ ತಟ್ಟೋದ್ರಿಂದ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿನೂ ತಟ್ಕೋಬೋದು. ಮತ್ತು ಆ ಮೊಸರು ಹಾಕಿರೋದ್ರಿಂದ ತುಂಬ ಸಾಫ್ಟ್ ಆಗಿನೇ ಬರ್ತಾವ್ರಿ ಅಕ್ಕಿ ರೊಟ್ಟಿ. ನೀಟಾಗಿ ಈ ರೀತಿ ತಟ್ಕೋರಿ. ನೋಡಿ, ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿನೂ ತಟ್ಕೋಬೋದು ಇದನ್ನು. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದವು. ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿರ ನೋಡೋಕ್ಕೂ ಕಲರ್ಫುಲ್ ಆಗಿನೂ ಚೆನ್ನಾಗಿ ಕಾಣಕತ್ತದ, ಟೇಸ್ಟ್ನು ಚೆನ್ನಾಗಿರ್ತದೆ ಮತ್ತು ತುಂಬಾನೇ ಹೆಲ್ದಿಯಾಗಿರ್ತದೆ ರೀ. ನೋಡಿ, ಎಷ್ಟು ಚೆನ್ನಾಗಿ ತೆಳುವಾಗಿನೇ ತಟ್ಕೊಂಡಿದ್ದೀನಿ ರೀ. ಆಲ್ರೆಡಿ ತವೆಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ರೀ. ಇದನ್ನು ಬೇಯಿಸೋಣ. ನೋಡಿ, ಈ ರೀತಿ ಇದನ್ನ ಹಾಕಿಬಿಡೋದ್ರಿ ಶೀಟನ್ನೇ. ನೋಡಿ, ಒಂದು ಸ್ವಲ್ಪ 1 ನಿಮಿಷ ಹಾಗೆ ಬಿಡೋದ್ರಿ. ಅವಾಗ ಅದು ಬೇಯ್ದ್ಮೇಲೆ ಶೀಟ ತಾನಾಗೆ ಬಿಟ್ಬಿಡ್ತದೆ ರೀ ಅದು. ನೋಡಿ, ತೆವಿನೂ ಚೆನ್ನಾಗಿ ಕೈದಿರ್ಲಿ ರೀ. ನೋಡಿ, ಈ ರೀತಿ ಬೇಯ್ದ್ಮೇಲೆ ಆ ಶೀಟನ್ನು ತಾನೇ ಬಿಟ್ಬಿಡ್ತದೆ ರೀ ಅದು ಹಿಟ್ಟು. ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ನಾನು. ನೋಡ್ರಿ, ತಿರುವಿನೂ ಬೇಯಿಸೋಣ್ರಿ. ನೋಡಿ, ಎಷ್ಟು ತುಂಬಾನೇ ಚೆನ್ನಾಗಿ ಬಂದವ್ರಿ. ನೋಡ್ರಿ, ಇದು ಬೇಯ್ದದ್ರಿ. ಇನ್ನೊಂದನ್ನು ನಾನು ನಿಮ್ಗೆ ತಟ್ಟಿ ಬೇಯಿಸ್ಬಿಟ್ಟು ತೋರಿಸ್ತೀನಿ ರೀ. ಇದು ನನ್ನ ಕತಕ ಸೈಡಿಗೆ ಇಡೋಣ್ರಿ. ನೋಡಿ, ಎಷ್ಟು ತೆಳುವಾಗಿನೇ ತಟ್ಟೀನಿ ರೀ. ನೋಡಿ, ಕೆಲವರು ತುಂಬಾನೇ ದಪ್ಪಾಗಿ ತಟ್ಟಿರ್ತಾರೆ. ನೋಡಿ, ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ ರೀ. ಇನ್ನೊಂದನ್ನು ತಟ್ಟಿ ತೋರಿಸ್ತೀನಿ ನಿಮಗೆ. ಕನ್ನಡತಿ ಅಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನೋಡಿ, ನೋಡಿ ಎಷ್ಟು ಈಸಿಯಾಗಿನ. ನೋಡಿ, ಆದಷ್ಟು ಹಿಟ್ಟು ತುಂಬ ಗಟ್ಟಿ ಮಾಡ್ಕೋಬಾರ್ದ್ರಿ. ಈ ರೀತಿ ಏನು ಮಾಡಬೇಕು, ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿನೇ ಕಲಿಸ್ಕೋಬೇಕ್ರಿ.
ನೋಡಿ ತಟ್ಟಕ್ಕೂ ಈಸಿ, ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ನೋಡ್ರಿ ಎಷ್ಟು ರೊಟ್ಟಿ ದೊಡ್ಡದೈತಿ. ನೋಡಿ ಈಗ ಇದನ್ನು ಬೇಯಿಸೋಣ್ರಿ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಅಕ್ಕಿ ರೊಟ್ಟಿ ಮಾಡೋದು ಕಡಿಮೆ ರೀ, ಜೋಳದ ರೊಟ್ಟಿನೇ ಜಾಸ್ತಿ ನಾವು ಮಾಡೋದು. ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಅವಾಗ ನಾವು ಈ ರೀತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಯನ್ನು ಮಾಡ್ಕೋತೀವಿ. ನೋಡಿ 2 ರೊಟ್ಟಿಯನ್ನು ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ನೋಡಿ 2 ರೊಟ್ಟಿನ ಮಾಡಿ ತೋರಿಸಿದ್ದೀನಿ. ನೋಡಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನೋಡ್ರಿ ಎಷ್ಟು ತೆಳುವಾಗಿ ಬಂದಾವ ನೋಡ್ರಿ ರೊಟ್ಟಿ, ತುಂಬಾನೇ ಓರ್ದಪ್ ಮಾಡ್ತಾರೆ. ನೋಡಿ ಎಷ್ಟು ಸಾಫ್ಟ್ ಬಂದಾವ. ಈ ರೀತಿ ಮೊಸರು ಹಾಕಿ ಕಲಿಸೋದ್ರಿಂದ ಅಕ್ಕಿ ರೊಟ್ಟಿ ಇಷ್ಟು ತುಂಬಾನೇ ಸಾಫ್ಟ್. ಕೆಲವ್ರು ಹೇಳ್ತಾರೆ ಗಟ್ಟಿ ಬರ್ತಾವ ಅಥವಾ ಬಿರುಸಾಗ್ತಾವ ಅಂತ ಹೇಳಿ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವ್ರಿ. ಇವನ್ ಕೆಲವೊಬ್ರು ಉಪ್ಪಿನಕಾಯಿ ಜೊತೆ ತಿಂತಾರೆ, ಶೇಂಗಾ ಚಟ್ನಿ ಮೊಸರು ಜೊತೆ ತಿನ್ಬೋದು, ಕಾಯಿ ಚಟ್ನಿ ಜೊತೆ ತಿನ್ಬೋದು, ಟೊಮೆಟೊ ಗೊಜ್ಜು ಜೊತೆನೂ ತಿಂತಾರೆ. ನೋಡಿ ತುಂಬಾನೇ ಚೆನ್ನಾಗಿ ಆಗಿರುವಂಥ ಅಕ್ಕಿ ರೊಟ್ಟಿ ಬಂದವ್ರಿ. ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ಮಸಾಲ ಅಕ್ಕಿ ರೊಟ್ಟಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡ್ರಿ. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟ ಅನ್ನ ತೊಗೊಂಡಿನ್ರಿ. ನೀವು ರಾತ್ರಿ ಮಾಡಿ ಮಿಕ್ಕಿರುವ ಅನ್ನ ಆದರೂ ತೊಗೋರಿ, ಫ್ರೆಶ್ ಆಗಿರುವ ಅನ್ನ ಆದರೂ ತೊಗೋರಿ, ನಡಿ. ನೋಡಿ ಈಗ ಯಾವ ಬಟ್ಲೆ ಅನ್ನವನ್ನು ತೊಗೊಂಡಿನಲ್ರಿ ಅದರಲ್ಲೇನೆ 1 ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕ್ರಿ. ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ ಅನ್ನ ಮೊಸರು ಎರಡನ್ನೂ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಅದ್ರ ಜೊತೆ ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ತುಂಬ ತೆಳು ಮಾಡ್ಕೊಬಾರ್ದ್ರಿ ಹಿಟ್ಟು. ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಇವತ್ತು ನಾನು ಸೋಡಾ ಏನನ್ನು ಬಳಸದೆ, ಸಕ್ಕರೆಯನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ. ನೋಡಿ ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಒಂದು ಒಗ್ಗರಣೆಯನ್ನು ಹಾಕೋತೀನಿ. ನೋಡಿರಿ ಒಗ್ಗರಣೆಗೆ ಚಿಕ್ಕ ಒಗ್ಗರಣೆ ಪ್ಯಾನನ್ನು ಇಟ್ಟಿದ್ದೀನಿ. 1 ಸ್ಪೂನಾಗಷ್ಟೇ ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಉದ್ದಿನ ಬೇಳೆ, ಅರ್ಧ ಸ್ಪೂನಾಗಷ್ಟೇ ಕಡಲೆಬೇಳೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ. ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಹಾಕಿನ್ರಿ ಸಾಸಿವೆ ಜೀರಿಗೆ. ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗಲಿ ರೀ. ಕೆಂಪಗಾದ್ಮೇಲೆ 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿನ್ರಿ. ಇಲ್ಲ ನಮ್ಮಲ್ಲಿ ಮಕ್ಕಳು ತಿಂತಾರ ಖಾರ ಬೇಡ ಅಂದ್ರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿರಿ, ನಡೀತದೆ. ಬರೀ ಕರಿಬೇವು ಸೊಪ್ಪನ್ನು ಅಷ್ಟೇ ಹಾಕ್ರಿ. ನೋಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟು. ನೋಡಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬರ್ತದೆ. ಈ ಒಗ್ಗರಣೆಯನ್ನೇ ಆ ಹಿಟ್ಟಿಗೆ ಹಾಕ್ತೀನಿ ರೀ ನಾನೀಗ. ನೋಡಿ ಇವತ್ತು ನಾನು ಉಳಿದಿರುವ ಅನ್ನದಿಂದನೇ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ತುಂಬ ತೆಳು ಮಾಡ್ಕೋಬಾರ್ದ್ರಿ ಹಿಟ್ಟು. ನೋಡಿ ಇದೇ ರೀತಿನೇ ಇರ್ಬೇಕು ನೋಡ್ರಿ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ತುಂಬ ನೀರು ಹಾಕಿನೂ ರುಬ್ಬೇಡ್ರಿ. ನೋಡಿ ಈಗ ಆಲ್ರೆಡಿ ಪ್ಯಾನನ್ನು ಕೈಲಕ್ಕೆ ಇಟ್ಟು ನೀವು ತವೆಯಲ್ಲೇನೂ ಹಾಕೋಬೋದು. ನೋಡಿ ಸೋಡಾನೂ ಬೇಡ, ಬೇಡ, ಸಕ್ಕರೆನೂ ಬೇಡ. ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಅತಿ ಕಡಿಮೆ ಸಮಯದಲ್ಲೇ ಈ ರೀತಿ ನೀವು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ನೋಡಿ ಇದಕ್ಕೊಂದು ಸ್ವಲ್ಪ ನೋಡಿ, ಆದರೆ ಇವು ಸಾಫ್ಟ್ ದೋಸೆ ಬರ್ತಾವ್ರಿ, ಕ್ರಿಸ್ಪಿ ದೋಸೆ ಬರೋದಿಲ್ಲ. ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪನ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತಗೊಳ್ರಿ. ನೋಡಿ ತಿರುಗಿಬಿಟ್ಟು ಹಾಕಿ ನೋಡಿರಿ. ದೋಸೆ ಕಲರ್ನು ನೋಡಿರಿ, ಸಕ್ಕರೆನೂ ಹಾಕಿಲ್ಲ, ಏನೋ ಆಗಿ ಎಷ್ಟು ಚೆನ್ನಾಗಿ ಬಂದದ. ನಾ ಹೆಲ್ದಿ ಇರ್ಲತ್ತ ಹೇಳಿ ಈ ರೀತಿ ಒಗ್ಗರಣೆ ಮತ್ತು ವೆಜಿಟೇಬಲ್ಸ್ ಅದೆಲ್ಲ ಹಾಕಿನಿ. ಇಲ್ಲ ನಿಮಗೆ ಪ್ಲೇನ್ ಬೇಕು ಅಂದ್ರೆ ನೀವು ಇನ್ನೂ ತೆಳಗೂ ಮಾಡ್ಕೋಬೋದು ರೀ. ನೋಡಿ ಇನ್ನೊಂದನ್ನು ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ದೋಸೆ ಬಂದವು. ನೋಡಿ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ. ಈ ರೀತಿ ಎಷ್ಟೋ ಸಲ ಅನ್ನ ಮಾಡಿದಾಗ ಅನ್ನ ಅಂತೂ ಉಳ್ಕೊಂಡೇ ಇರ್ತದೆ. ಅವಾಗ ನಾವು ಚಿತ್ರಾನ್ನ ಅಥವಾ ಬೇರೆ ಬೇರೆ ರೀತಿ ಒಗ್ಗರಣೆ ಗೊಜ್ಜುಗಳನ್ನ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ. ಆದರೆ ಈ ರೀತಿ ಅನ್ನ ಉಳ್ದಾಗೊಮ್ಮೆ ನೀವು ದೋಸೆಯನ್ನು ಮಾಡಿ ನೋಡಿರಿ. ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದಕ್ಕೆ ನೋಡಿರಿ ಉದ್ದಿನಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಏನೂ ಬೇಡ. 1 ಕಪ್ ಅನ್ನ ಇದ್ರೆ ಸಾಕ್ರಿ.
ನಿಮಗೇನಾಗ್ತದೆ ಬ್ರೇಕ್ಫಾಸ್ಟು ಅಕ್ಕಿ ಹಿಟ್ಟು 1 ಕಪ್ ದೋಸೆ ರೆಡಿ ಆಗ್ತಾವ್ರಿ. ನೋಡಿ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನೋಡೋಕ್ಕೆ ತುಂಬ ಈಗ ಬೇಸಿಗೆಯಲ್ಲಂತೂ ಹಿಟ್ಟು ತುಂಬಾ ಹುಳಿ ಬಂದಿರ್ತವೆ. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನಾನು ಒಂದು 3-4 ದೋಸೆನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಅಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದವು. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಇರ್ತಾವ್ರಿ ಇವು ದೋಸೆ. ನೋಡಿ ಈ ರೀತಿ ದೋಸೆ ಹಾಕಿಬಿಟ್ಟು ನೋಡಿ ನೀವು ಒಂದು ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ. ನೋಡಿ ಎಷ್ಟು ಸಾಫ್ಟ್ ಅದಾವೆ ನೋಡಿರಿ ದೋಸೆ, ನಿಮಗೆ ನೋಡ್ರೇ ಗೊತ್ತಾಗ್ತದೆ. ಅಕ್ಕಿ ಬೇಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿ ದೋಸೆ ಮಾಡೋದು ಬೇಡ. ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಒಂದು 10 ನಿಮಿಷದಲ್ಲೇ ಈ ದೋಸೆನ ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಇಡೀ ದಿನ ಇಟ್ಟರು ಏನು ಹೇಳ್ತಾ ಇದ್ದೀನಿ ಇಷ್ಟೇ ಸಾಫ್ಟಾಗಿ ದೋಸೆ ಬರ್ತಾವೆ. ಇಲ್ಲ ನೀವು ಏನೂ ಹಾಕಲಿಲ್ಲ ವೆಜಿಟೇಬಲ್ಸ್ ಅಂದರೆ ಇನ್ನೂ ತೆಳುವಾಗಿನೂ ಮಾಡ್ಕೋಬೋದು. ನೋಡಿರಿ 2 ಬಟ್ನಿಂದ ಬೇಗನೆ ನೋಡಿ. ನಿಮಗಿಲ್ಲ ಕಾಯಿ ಚಟ್ನಿನೂ ಮಾಡೋಕ್ಕಾಗಲ್ಲ, ಏನೂ ಇಲ್ಲಾಂದ್ರೂ ನೀವು ಇನ್ನೊಂದು ಥರನೂ ಮಾಡ್ಕೋಬೋದು. ಈ ರೀತಿ ದೋಸೆ ಬಿಸಿ ಬಿಸಿ ಇರುವಾಗಲೇ ನೋಡಿ ನಮ್ಮ ಉತ್ತರ ಕರ್ನಾಟಕದ ಇದು ಶೇಂಗಾ ಚಟ್ನಿ ಹಾಕಿಬಿಟ್ಟು ನೋಡಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿನೇ ಬಿಟ್ಟು ಬೇಯಿಸ್ರಿ, ಅಥವಾ ಈ ರೀತಿ ಶೇಂಗಾ ಚಟ್ನಿ ಹಾಕಿ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿರಿ. ಈ ರೀತಿ ಮಾಡಿ ರೋಲ್ ಮಾಡಿಕೊಟ್ರು ಮಕ್ಕಳಿಗೂ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಹಾಕ್ಕೊಡ್ಬೋದು. ಇಲ್ಲ ನಿಮ್ಗೆ ಏನೂ ಬೇಡ ಅಂದರೆ ಇವು ಬಿಸಿ ಬಿಸಿ ಹಾಗೇನೂ ಟೇಸ್ಟ್ ಚೆನ್ನಾಗಿರ್ತಾವೆ. ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ ಅಥವಾ ಈ ರೀತಿ ಶೇಂಗಾ ಚಟ್ನಿ ಏನೂ ಬೇಡ, ಸಾಸ್ ಜೊತೆನೂ ಮಕ್ಕಳಿಗೆ ನೀವು ಬಾಕ್ಸಿಗೆ ಹಾಕ್ಕೊಡ್ಬೋದು. ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ. ಇಲ್ಲ ನಾನು 3 ಸ್ಪೂನ್ ಆಗಷ್ಟು ಶೇಂಗಾ ಅಂತ ತೊಗೊಂಡಿದ್ದೀನಿ ಅಥವಾ ಕಡಲೆ ಬೀಜ, ಇವನು ಹುರಿದ್ಬಿಟ್ಟು ಸಿಪ್ಪೆ ತೊಗೋತೀನಿ ರೀ ನಾನು ಇದನ್ನು. ಮತ್ತು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ಇಷ್ಟು ಅಕ್ಕಿ ಹಿಟ್ಟನ್ನೇನು ಬಳಸಲ್ಲ ನಾನು, ಇದರೊಳಗಿನ 1 ಬಟ್ಲ ಹಿಟ್ಟನ್ನು ಮಾತ್ರನೇ ಬಳಸ್ತೀನಿ. ನೋಡಿ ಇವನ್ನ ಎರಡೂ ಅನ್ಕತಕ್ಕನ್ನ ಏನು ಮಾಡ್ತೀನಿ ರೀ ಸೈಡಿಗೆ ಇಡ್ತೀನಿ. ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಹುಳಿ ಮೊಸರು ಇತ್ತಂದ್ರೆ ಅದನ್ನ ಕಾಟನ್ ಬಟ್ಟೆ ಒಳಗೆ ಹಾಕಿಬಿಟ್ಟು ನೀರನ್ನು ತೆಗೆದ್ಬಿಟ್ಟು ತೊಗೊರಿ. ಈಗ ಇದನ್ನು ನೀಟಾಗಿ ಬೀಟ್ ಮಾಡಿಬಿಡಿ, ಅಥವಾ ಕಡಗೋಲಿದ್ರೆ ನೀಟಾಗಿ ನೀವೇನು ಮಾಡಿರಿ ಕಡದ್ಬಿಟ್ಟು ತೊಗೊರಿ. ಕಣಿ ಉಳಿಬಾರ್ದು ನೋಡಿರಿ, ಒಂದೇ ಥರ ಗಟ್ಟಿ ಆಗಬೇಕು. ಆ ರೀತಿ ಏನು ಮಾಡ್ಬೇಕ್ರಿ ನೀವು ಇದನ್ನು ಬೀಟ್ ಮಾಡಿ ತೊಗೋಬೇಕು. ನೋಡಿ ಈ ರೀತಿ ನಿಮಗೆ ಯಾವುದೇ ರೀತಿ ಮೊಸರಿನ ಕಣ್ಣಿಗಳು ಉಳಿದಿಲ್ಲ ರೀ. ಇದನ್ನು ಸೈಡಿಗೆ ಇಡ್ತೀನಿ. ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಅನ್ನವನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವ ಅನ್ನ ಆದರೂ ತೊಗೊರಿ, ಅಥವಾ ರಾತ್ರಿ ಮಾಡಿ ಮಿಕ್ಕಿರುವ ಅನ್ನ ಆದರೂ ತೊಗೊರಿ, ಅಥವಾ ನೀವು ಸಾಯಂಕಾಲ ಇದನ್ನು ಸ್ನ್ಯಾಕ್ಸಿಗೆ ಮಾಡೋರಿದ್ರೆ ಬೆಳಗ್ಗೆ ಮಾಡಿರೋ ಅನ್ನ ಆದ್ರೂ ತೊಗೊರಿ, ನಡೀತದೆ. ಕೆಲವೊಬ್ರು ಏನಂತಾರೆ ಅನ್ನ ಮಿಕ್ಸಿಗೆ ಹಾಕಿದ್ರೆ ವಿಷ ಆಗ್ತದೆ ಅಂತಾರೆ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ಏನೂ ಡಿಫ್ರೆನ್ಸ್ ಆಗಲ್ಲ ಅಂತ ಅನ್ನಿಸ್ತದೆ ರೀ. ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನಾನಿವತ್ತು ಉಳಿದಿರುವ ಅನ್ನದಿಂದ ಒಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ, ಅಥವಾ ಉಳಿದಿರುವ ಅನ್ನದಿಂದನೇ ಒಂದು ಬೋಂಡ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಬೇಕು ರೀ. ನೋಡಿ ಈಗ ರುಬ್ಬಿಟ್ಕೊಂಡಿರುವಂಥ ಅನ್ನವನ್ನು ಆ ಮೊಸರಿಗೆ ಹಾಕ್ತಾ ಇದ್ದೀನಿ ರೀ ನಾನು. ನೋಡಿ ಏನ ಆ ಮೊಸರನ್ನು ಬೀಟ್ ಮಾಡಿ ಇಟ್ಕೊಂಡಿನಲ್ರಿ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ರುಬ್ಬಿರುವ ಅನ್ನ ಮೊಸರನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿ ಒಂದೇ ಡೈರೆಕ್ಷನಲ್ಲಿ ನೀವೇನು ಮಾಡಿರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಅದನ್ನು ಅವಾಗ ಏನಾಗ್ತದೆ ರೀ, ಅದು ಹಿಟ್ಟು ಫಳ್ಳಾಗ್ತದೆ ರೀ, ಫ್ಲಫಿ ಆಗ್ತದೆ ಅಂತಾರಲ್ಲ. ಇದನ್ನು ಒಂದು 5 ನಿಮಿಷ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಆ ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ರೀ. ಒಂದು 4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. 2 ಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಜೀರಿಗೆ 1/4 ಟೀ ಸ್ಪೂನ್ ಆಗಷ್ಟು, ಒಂದು 2 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೇನೆ ರೀ. ನೋಡಿ ಈಗ ಚಟ್ನಿ ರೆಡಿ ಆಗ್ಯದ. ನೋಡಿ ಇದನ್ನೀಗ ಬೇರೆ ಬೌಲಿಗೆ ಹಾಕೋತಾ ಇದ್ದೀನಿ. ಇದನ್ನು ಇಲ್ಲಾಂದ್ರೆ ನೀವು ದೋಸೆ, ಇಡ್ಲಿ, ಪಡ್ಡು, ಸೆಟ್ ದೋಸೆ, ನೀರು ದೋಸೆಗೂ ಈ ರೀತಿ ಚಟ್ನಿಯನ್ನು, ಶೇಂಗಾ ಚಟ್ನಿಯನ್ನು ಟ್ರೈ ಮಾಡ್ಬೋದು ರೀ. ನೋಡಿ ಈಗ ಆ ಹಿಟ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1 ಕೆಂಮೆಣಸಿನ್ಕಾಯಿ ಮತ್ತು 1 ಹಸಿಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕೀನಿ ರೀ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ರೀ. ಈ ರೀತಿ ಕುಟ್ಟಿ ಹಾಕಿದ್ರೆ ಏನಾಗ್ತದೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ತುಂಬ ಸಿಂಪಲ್ ಐತಿ, ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು ನೀವು ಇದನ್ನು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ನೋಡಿ ಯಾವ ಬಟ್ಲೆ ಅನ್ನವನ್ನು ತೊಗೊಂಡಿದ್ನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲ ನಿಮಗೆ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು 2-3 ಸ್ಪೂನ್ ಆಗಷ್ಟೇ ನೀರನ್ನು ಇದರಲ್ಲಿ ಹಾಕೋಬೋದು. ನೋಡಿ ಆ ಮಿಕ್ಸಿ ಜಾರಿಗೆ ಹಾಕಿ ನಾನು ಇನ್ನೊಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ತುಂಬ ಗಟ್ಟಿನೂ ಮಾಡಬಾರ್ದು, ಯಾವ ರೀತಿ ಇರಬೇಕು ಅನ್ನೋ ಹಿಟ್ಟು ಹತ್ರ ತೋರಿಸ್ತೀನಿ ನೋಡಿರಿ. ಇದೇ ರೀತಿಯೇ ಇರಬೇಕು ರೀ.
ಆಮೇಲೆ ನೋಡಿ ಕೈಗೆ ಈ ರೀತಿ ನೀರನ್ನು ಹಾಕಿಬಿಟ್ಟು ನೋಡಿ ಸಣ್ಣ ಸಣ್ಣ ನಿಮಗೆ ಯಾವ ಸೈಜದ್ದು ಬೇಕೋ ನೀವು ಆ ರೀತಿ ಏನು ಮಾಡ್ಬೋದು ಪಕೋಡಾನ ಬಿಡ್ಬೋದು. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ರಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ. ನೋಡಿ ಅದರಿಂದ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದನೂ ಒಂದು 2 ನಿಮಿಷ ಗಂಟೆ ಈ ರೀತಿ ಮಿಕ್ಸ್ ಮಾಡಿರಿ. ಅವಾಗ ಇಲ್ಲಿ ಸೋಡಾನ ಬಳಸಿಲ್ಲಲ್ಲ, ಹಿಟ್ಟು ಅವಾಗ ಏನಾಗ್ತದೆ ರೀ ಫ್ಲಫಿ ಅಥವಾ ಫಳ್ಳಾಗ್ತದೆ ರೀ. ನೋಡಿ ಇದೇ ರೀತಿನೇ ಇರ್ಬೇಕು ನೋಡಿರಿ. ನಿಮಗೆ ನೀರು ಕಡಿಮೆ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ ಆಲ್ರೆಡಿ ಕಡಾಯಿಯಲ್ಲಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ. ನೋಡಿ ನಾನು ಸಣ್ಣ ಸೈಜದ್ದು ಪಕೋಡಾನ ಬಿಡ್ತಾಯಿದ್ದೀನಿ. ನಿಮಗೆ ಯಾವ ಸೈಜದ್ದು ಬೇಕೋ ನೀವು ಆ ರೀತಿ ಬಿಡ್ಬೋದು. ಆದಷ್ಟು ನೋಡಿರಿ ಈ ರೀತಿ ಫ್ಲ್ಯಾಟ್ ಆಗಿರ್ಬೇಕು ಅಂಥ ಕಡಾಯಿದಲ್ಲಿ ಕರೀರಿ. ಮತ್ತು ಸ್ವಲ್ಪ ದೂರ ಆಗಿನೇ ಹಾಕಿರಿ. ಇಲ್ಲ ನೀವು ಅಲ್ಲೇ ಬಾಜು ಹತ್ತಿ ಹಾಕಿರಂದ್ರೆ ಏನಾಗ್ತಾವ್ರಿ, ಒಂದಕ್ಕೊಂದು ಬೇಗನೆ ಅಂಟ್ಕೊಂಡು ಬಿಡ್ತಾವ್ರಿ. ನೋಡಿ ಅದಕ್ಕೆ ಈ ಗುಮ್ಮಿರೋ ಕಡಾಯಿಗಿಂತ ಈ ರೀತಿ ಫ್ಲ್ಯಾಟ್ ಅಥವಾ ತೇಲ್ ಇರ್ತದಲ್ಲ ಆ ರೀತಿ ಕಡಾಯಿಯಲ್ಲಿನೇ ನೀವು ಕರೀರಿ. ನೋಡಿ ಸಣ್ಣ ಇತ್ತಂದ್ರೆ ಬೇಗನೇನೋ ಕರೆದು ಬಿಡ್ತಾವ ಅಂತ ಹೇಳಿ ನಾನು ಸಣ್ಣ ಚಿಕ್ಕ ಸೈಜದ ಪಕೋಡಾನ ಮಾಡಿದ್ದೀನಿ ನೋಡ್ರಿ. ನೋಡಿ ಆದಷ್ಟು ದೂರ ಬಿಡಿಯಾಗಿನೇ ಹಾಕ್ರಿ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತಾವ್ರಿ ಅವು. ನೋಡಿ ಒಂದು ಸ್ವಲ್ಪ ಅವಾಗ ನೋಡಿ ಎಣ್ಣೆಯಲ್ಲಿ ಈ ರೀತಿ ಏನು ಮಾಡಿರಿ, ಅದನ್ನು ಸ್ವಲ್ಪ ಈ ರೀತಿ ಬಿಡಿಸ್ಕೊಂಬಿಡ್ರಿ. ನೋಡಿ ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡ್ರಿ. ನೋಡಿ ಇಲ್ಲಿ ಸೋಡಾ ಹಾಕ್ತೇನೆ ತುಂಬ ಫಳ್ಳಾಗಿ ಬಂದಿರ್ತಾವ್ರಿ, ತುಂಬ ಟೇಸ್ಟಿಯಾಗಿರ್ತಾವ್ರಿ, ಮತ್ತು ಎಣ್ಣೆನೂ ಹಿಡ್ಕೊಳ್ಳಲ್ಲ. ನೋಡಿ ಯಾರಾದರೂ ಗೆಸ್ಟ್ ಅದು ಸಡನ್ನಾಗಿ ಬಂದ್ರೂ ಬೇಗನೆ ಮಾಡ್ಕೋಬೋದು. ಇಲ್ಲಿ ಕಡಲೆ ಹಿಟ್ಟು ಬೇಡ, ಏನೂ ಬೇಡ. ಅಥವಾ ಎಷ್ಟೋ ಸರಿ ಅನ್ನ ಮಿಕ್ಕಿರ್ತೈತಿ, ನಾವೇನೇನೋ ಒಗ್ಗರಣೆ, ಚಿತ್ರಾನ್ನ, ಪುಳಿಯೋಗರೆ, ಗೊಜ್ಜು ಏನೇನೋ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ. ಈ ರೀತಿಯೂ ಅನ್ನ ಉಳಿದಾಗ ಒಂದು ರೀತಿ ನೀವು ಈ ರೀತಿಯೂ ಬೋಂಡ ಅಥವಾ ಪಕೋಡಾನ, ನಾನಂತೂ ಇದನ್ನು ಪಕೋಡ ಅಂತಲೇ ಕರಿತೀನಿ ರೀ. ನೀವೇನು ಹೆಸರು ಇಡ್ತೀರಂತನೂ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ನೋಡಿ ಈ ರೀತಿ ಪಕೋಡಾನ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಹಿಟ್ಟಿನಿಂದ ಈ ರೀತಿ ಪಕೋಡಾನ ಕರೆದ್ಬಿಟ್ಟು ನಿಮ್ಗೆ ಸೌಂಡ್ದಿಂದಾನೇ ಗೊತ್ತಾಗೋದಿಲ್ಲ ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ನೋಡಿ ಸಣ್ಣ ಇದ್ರೆ ಬೇಗನೆ ಕರೆದು ಬಿಡ್ತಾವೆ. ನಾನು ಸಣ್ಣ ಇಲ್ಲ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದ, ಒಂಚೂರು ಎಣ್ಣೆನೂ ಹಿಡಿದಿಲ್ಲ. ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ಅಂದರೆ ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವ. ನೀವು ಇದನ್ನು ಚಟ್ನಿ ಅಂತಾನೆ ಏನಿಲ್ಲ, ಸಾಸ್ ಜೊತೆನೇ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ನೋಡಿರಿ ಒಳಗೆ ಎಷ್ಟು ಫಳ್ಳಾಗ್ಯಾವ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಎಷ್ಟೋ ಸಲ ಅನ್ನ ಉಳ್ಕೊಂಡಿರ್ತದೆ. ಈ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೊಂದನ್ನು ಮುರಿದು ತೋರಿಸ್ತೀನಿ. ನೋಡಿ ಮುರಿದ ಮೇಲೆ ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ. ಅನ್ನ ಬಿಸಿ ತಿನ್ಬೋದು, ಜೊತೆ ಸರ್ವ್ ಮಾಡ್ಬೋದು, ಅಥವಾ ಚಟ್ನಿ ಜೊತೆನೂ ಏನು ಮಾಡ್ಬೋದು, ನೀವು ಸರ್ವ್ ಮಾಡ್ಬೋದು ನೋಡಿ. ಅಥವಾ ನೀವು ಯಾವ್ಯಾವ ರೀತಿ ಪಕೋಡಗಳನ್ನ ಮಾಡ್ತೀರತ್ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಈ ಉಳಿದಿರುವ ಅನ್ನದಿಂದ ಮಾಡಿರುವ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ತುಂಬಾ ಟೇಸ್ಟಿಯಾಗ್ಯಾವ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈಗ ನೋಡಿ ಇದು ಬಟ್ಲೆ, ದೊಡ್ಡ ಬಟ್ಲೆನೆ ಒಂದು ಬಟ್ಲಾಗಷ್ಟು ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿನ್ರಿ. ನೀವು ಮೆಜರ್ಮೆಂಟ್ಗೆ ಒಂದೇ ಥರದ ಬಟ್ಲಾನೆ ತೊಗೊರಿ, ನಡೀತದೆ. ಅದರಲ್ಲೇನೆ ಅರ್ಧ ಬಟ್ಲಾಗಷ್ಟು ಪುಟಾಣಿ ಅಥವಾ ಹುರುಗಡ್ಲೆಯನ್ನು ಹಾಕ್ತಾ ಇದ್ದೀನಿ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಅವಲಕ್ಕಿ ಪುಟಾಣಿ ನೀಟಾಗಿ ಮಿಕ್ಸ್ ಆಗಿದ್ರೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು. ನೋಡಿ ನಾನು ನಿಮಗೆ ಇವತ್ತಿಲ್ಲಿ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ, ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಈಗ ಇದನ್ನು ಫೈನ ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ನೋಡಿರಿ ಪೌಡ್ರ್ ಆಗ್ಯದ್ರಿ. ಅದರ ಇದನ್ನು ಹಾಗೆ ಹಾಕಬಾರ್ದ್ರಿ, ಇದನ್ನು ಚಾಣಿಸ್ಬಿಟ್ಟನೆ ಹಾಕಬೇಕು. ನೋಡಿ ಈಗ ಇದನ್ನು ಚಾಣಿಸ್ಕೊಂಡು ತೊಗೋತೀನಿ ರೀ ನಾನು. ನೋಡಿ ಇಷ್ಟು ದೊಡ್ಡ ಬಟ್ಲ ಇಲ್ಲಾಂದ್ರೆ ನೀವು ಫಸ್ಟ್ ಟೈಮ್ ಮಾಡತ್ತಿದ್ರಂದ್ರೆ ಸಣ್ಣ ಬಟ್ಲೆನೂ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ಅದ್ರ ಕರೆಕ್ಟ್ ಇದೇ ರೀತಿನೇ ಹಾಕ್ರಿ, ನಿಮಗೂ ಪರ್ಫೆಕ್ಟಾಗಿ ಚೆನ್ನಾಗಿ ಚಕ್ಲಿ ಬರ್ತಾವೆ. ಫಸ್ಟ್ ಟೈಮೇ ಮಾಡತ್ತೀರಂದ್ರೂ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಈಗ ನೋಡಿ ಅದರಲ್ಲೇ ಅದೇ ಬಟ್ಲೆನೇ 1.5 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ನಾನು. ನೋಡಿ ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನೀಗ ಅದೇ ಬಟ್ಲೆ 2 ಬಾಟ್ಲಾಗಷ್ಟು ನೀರನ್ನು ಬಿಸಿ ಇಡ್ತೀನಿ ರೀ. ಕುದಿ ಬರೋದು ಬೇಡ್ರಿ, ಬಿಸಿ ಆದರೆ ಸಾಕು. ನೋಡಿ 2 ಬಟ್ಲಾಗಷ್ಟು ನೀರನ್ನು ನಾನಿಲ್ಲಿ ಕಾಯ್ಲಿಕ್ಕೆ ಇಡ್ತೀನಿ ರೀ. ಇವು ನೀರೂ ಏನಾಗಲ್ರಿ ಅನ್ಕತಕ್ಕ ಬಿಸಿ ಆಗಲಿ ಇವು. ಈಗ ಆ ಹಿಟ್ಟಿಗೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು 1.5 ಸ್ಪೂನ್ ಆಗಷ್ಟೇ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು.
ನೋಡಿ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಚಕ್ಲಿಗೆ ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸಣ್ಣ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ಸಣ್ಣ ಸ್ಪೂನ್ ಇದ್ದರೆ ಅರ್ಧ ಸ್ಪೂನ್ ಆಗಷ್ಟೇ 3 ಸ್ಪೂನ್ ಆಗಷ್ಟೇ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ ನಾನು. ನೋಡಿ ನೀವು ಕಪ್ ಎಳ್ಳಿದ್ರೆ ಕಪ್ ಎಳ್ಳನ್ನಾದ್ರೂ ಬಳಸ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ನೋಡಿ ಮಸಾಲೆ ಎಲ್ಲ ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ. ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟು ನಾನು ಎಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಎಣ್ಣೆ ಎಷ್ಟು ಕಾಯ್ದಿರ್ಬೇಕಂದ್ರೆ ರೀ ಹಿಟ್ಟಿನಲ್ಲಿ ಹಾಕಿದ್ರೆ ಈ ರೀತಿ ಬಬಲ್ಸ್ ಬರ್ಬೇಕು ನೋಡಿರಿ. ಅಷ್ಟುವರೆಗೂ ಕಾಯ್ಬೇಕು ನೋಡಿರಿ. ಎಣ್ಣೆ ಇಷ್ಟನ್ನೇ ಹಾಕಿರಿ. ಜಾಸ್ತಿ ಆದ್ರೂ ಏನಾಗ್ತದೆ, ಎಣ್ಣೆ ಚಕ್ಲಿ ತಾನಾಗೆ ಕಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ರೀ. ಅಥವಾ ನೀವು ಕಡಿಮೆ ಎಣ್ಣೆ ಕಾಯಿಸ್ಬಿಟ್ಟು ಹಾಕಿದ್ರೆ ತುಂಬಾ ಹಾರ್ಡ್ ಆಗ್ತಾವೆ ರೀ ಚಕ್ಲಿ. ಅಂದ್ರೆ ತುಂಬ ಕಟ್ರಾಗ್ತಾವ್ರಿ ಅವು. ನೋಡಿ ಆ ನೀರನ್ನು ಬಿಸಿ ಏನು ಇಟ್ಕೊಂಡಿದ್ದಿಲ್ಲ, ಕುದಿ ಏನು ಬಂದಿಲ್ಲ, ಬಿಸಿ ಆಗ್ಯಾವ ಅಷ್ಟನ್ನ. ನೋಡಿ ಫಸ್ಟ್ ಸ್ಪೂನಿಂದಾನೇ ಮಿಕ್ಸ್ ಮಾಡ್ಕೊರಿ. ಮತ್ತು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊರಿ. ಯಾವಾಗಲೂ ಚಕ್ಲಿ ಹಿಟ್ಟು ಮೆತ್ತಗಿರಬಾರ್ದು ರೀ. ಅಂದರೆ ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು, ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಅದನ್ನು. ನೋಡಿ ಆಮೇಲೆ ಸ್ವಲ್ಪ ಆ ಚಕ್ಲಿ ಮಣಿಗೆ ಹಾಕೋ ಮುಂದೆ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಹಾಕೋಬೇಕು. ಅದರ ಫಸ್ಟ್ ಟೈಮ್ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊರಿ ಚಕ್ಲಿ. ಮತ್ತು ಜಾಸ್ತಿ ಮೆತ್ತಗಾಯ್ತಂದ್ರೂ ಹಿಟ್ಟು ನೋಡಿರಿ ಚಕ್ಲಿನೂ ಎಣ್ಣೆ ಹಿಡಿತಾವ ಅವಾಗ. ನೋಡಿ ನಾನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿರಿ ನಾನು 2 ಬಟ್ಲು ನೀರನ್ನು ಇಟ್ಟಿದ್ದೆ, ಇಷ್ಟು ನೀರು ಉಳಿದಾವೆ ನೋಡಿರಿ. ನೋಡಿ ಈಗ ಹಿಟ್ಟು ಕಲಸಿ ರೆಡಿ ಆಗಿದ್ರೆ ಈಗ ನಾನು ಚಕ್ಲಿ ಮಣೇನು ರೆಡಿ ಮಾಡ್ಕೋತೀನಿ. ನೋಡಿ ಈಗ ಇದರೊಳಗಿನ ಸ್ವಲ್ಪ ಭಾಗವನ್ನು ತೊಗೊಂಡ್ಬಿಟ್ಟು ನೋಡಿ ಫಸ್ಟಿಗೆ ಗಟ್ಟಿಯಾಗಿ ಆ ನೀರನ್ನೇ ಹಚ್ಕೊಂಡು ಚೆಂದಂಗೆ ನಾದ್ಕೋಬೇಕ್ರಿ ಇದನ್ನು. ನೋಡಿ ಹಿಟ್ಟು ಹದವರೆಗೂ ಅಂದ್ರೆ ಭಾರ ಹಾಕಿ ಚೆಂದಂಗೆ ನಾದ್ರಿ. ಎಷ್ಟು ಚೆಂದ ನಾದ್ತಿರಲ್ಲ ಅವಾಗ ಚಕ್ಲಿನೂ ಕಟ್ ಆಗದೇನೆ ನೀಟಾಗಿ ಬರ್ತಾವ್ರಿ ಚಕ್ಲಿ. ನೋಡಿ ಪ್ರತಿ ಉಳ್ಳಿಗೂ ಈ ರೀತಿ ನಾದ್ಬಿಟ್ಟನೆ ಹಾಕ್ಬೇಕ್ರಿ ಇದನ್ನು. ಫಸ್ಟ್ ನೀವು ಒಮ್ಮೆಲೆ ಎಲ್ಲನೂ ಜಾಸ್ತಿ ನೀರು ಹಾಕಿ ಮೆತ್ತಗೆ ಕಲಿಸ್ಕೋಬಾರ್ದ್ರಿ ಹಿಟ್ಟನ್ನು. ನೋಡಿ ಈ ರೀತಿ ಇವನ್ನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿರಿ. ಪರ್ಫೆಕ್ಟಾಗಿಯೇ ನೀವು ಏನು ಮಾಡ್ಬೋದು, ಚಕ್ಲಿಯನ್ನು ಮಾಡ್ಕೋಬೋದು. ನೋಡಿ ಕೆಲವರು ಬಟರ್ ಪೇಪರ್ ಮೇಲೂ ಹಾಕೋತಾರೆ. ನೋಡಿ ನಿಮಗೆ ಯಾವ ರೀತಿ ಅಥವಾ ಸಣ್ಣ ಪ್ಲೇಟ್ನಲ್ಲಿನೂ ಸಪ್ರೇಟಾಗಿ ಹಾಕೋತಾರೆ. ನೋಡಿ ಇದೇ ರೀತಿಯೇ ನೋಡಿ ನಾ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಚಕ್ಲಿ. ನೋಡಿ ನಾನೊಂದು 3 ಚಕ್ಲಿಯನ್ನು 3-4 ಚಕ್ಲಿಯನ್ನು ಹಾಕಿ ತೋರಿಸಿದ್ದೀನಿ. ಉಳಿದಿದ್ದನ್ನು ರೆಡಿ ಮಾಡ್ಕೋತೀನಿ ರೀ. ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದೈತೆ ನೋಡಿರಿ. ಈಗ ಈ ಚಕ್ಲಿಯನ್ನು ಹಾಕೊಂಡ್ರಿ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ. ಚಕ್ಲಿ ಯಾವಾಗಲೂ ಹೈ ಫ್ಲೇಮ್ದಲ್ಲಿಟ್ಟು ಕರಿಬಾರ್ದು ರೀ. ನೀವಿನ್ನೂ ಲೋ ಫ್ಲೇಮ್ದಲ್ಲಿಟ್ಟು ಕರೆದ್ರೂ ನಡೀತದೆ. ಅದರ ಒಮ್ಮೆಲೆ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಚಕ್ಲಿ ಹೊರಗಡೆಯಿಂದ ಅಷ್ಟೇ ಬೇಯ್ದಿರ್ತದೆ, ಒಳಗಡೆಯಿಂದ ಹಾಗೆ ಹಸಿ ಉಳ್ಕೊಂಡಿರ್ತದೆ ರೀ. ನೋಡಿ ಈ ಬಬಲ್ಸ್ ಬರೋದು ಕಂಪ್ಲೀಟಾಗಿ ಕಡಿಮೆ ಆಗೋವರೆಗೂ ನೀಟಾಗಿ, ಆಮೇಲೆ ಚಕ್ಲಿ ಹಾಕಿದ್ಮೇಲೆ ಒಮ್ಮೆಲೆ ತಿರುಗಬಾರ್ದು ನೋಡಿರಿ. ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಚಕ್ಲಿಯನ್ನು ತಿರುಗಿಬಿಟ್ಟು ತೊಗೋಬೇಕ್ರಿ. ನೀವು ಬೇಗನೆ ತಿರುಗಿಬಿಟ್ರೆ ಏನಾಗ್ತದೆ, ಚಕ್ಲಿ ಎಲ್ಲ ಮುರಿದು ಬಿಡ್ತಾವ್ರಿ. ನೋಡಿ ಈಗ ಬಬಲ್ಸ್ ಬರೋದು ಕಂಪ್ಲೀಟ್ ಕಡಿಮೆ ಆಗಿಬಿಟ್ಟದ. ನೋಡಿರಿ ಚೆನ್ನಾಗಿ ಚಕ್ಲಿ ಕರೆದವ್ರಿ. ಈಗ ತಕ್ಕೊಂಬಿಡೋಣ. ನೋಡಿರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಬಂದಾವ ನೋಡಿರಿ. ಮತ್ತು ಒಂಚೂರೂ ಎಣ್ಣೆ ಹಿಡಿದಿರೋದಿಲ್ಲ ರೀ. ತುಂಬಾ ಸಿಂಪಲ್ ಅದ್ರಿ ಮಾಡೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿಯೇ ಬಂದಾವ ನೋಡಿರಿ ಚಕ್ಲಿ. ಇದೇ ರೀತಿಯೇ ನೀವು ಫಾಲೋ ಮಾಡಿರಿ. ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಬರ್ತಾವೆ ನೋಡಿ. ಇಷ್ಟು ಚಕ್ಲಿ ಏನಾಗ್ಯಾವ ರೀ, ಅಷ್ಟು ಹಿಟ್ಲೆ ಇಷ್ಟು ಚಕ್ಲಿ ಆಗ್ಯಾವ ನೋಡಿರಿ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಒಂಚೂರೂ ಎಣ್ಣೆ ಹಿಡ್ದಿಲ್ಲ ನೋಡಿರಿ. ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ಈ ರೀತಿ ಮಾಡಿ ಹೊರಗಡೆ ಚಿಪ್ಸ್ ಅದು ಕೊಡೋದಕ್ಕಿಂತ ಶಾರ್ಟ್ ಬ್ರೇಕಿಗೆ ಈ ರೀತಿ ಚಕ್ಲಿನೂ ಹಾಕಿಕೊಡ್ಬೋದು ನೋಡಿರಿ. ನೋಡಿ ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ. ಇದರ ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಾವತ್ತೆ ನೋಡಿರಿ. ನೋಡಿರಿ ತುಂಬ ಕ್ರಿಸ್ಪಿಯಾಗಿರುವಂಥ ಕರಿಕರಿಯಾಗಿರುವಂಥ ಚಕ್ಲಿ ಬಂದಾವ ನೋಡ್ರಿ. ನಾನು ಮುರಿದು ಬಿಟ್ಟ ನೋಡ್ರಿ. ಆ ಕೈಗೆ ಒಂಚೂರು ಎಣ್ಣೆ ಹತ್ಬೇಕಲ್ರಿ, ಒಂಚೂರೂ ಎಣ್ಣೆ ಹಿಡ್ದಿಲ್ಲ ರೀ. ಹೊರಗಡೆಯಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋದಕ್ಕಿಂತ ಈ ರೀತಿ ಮಾಡಿಬಿಟ್ಟು ಸ್ಕೂಲ್ದಿಂದ ಬಂದಮೇಲೆ ಆದರೂ ತಿಂತಾವ, ಅಥವಾ ಟೀ ಕಾಫಿ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ದಿಢೀರ್ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ. ಈಗ ಈ ಹೆಸರು ಬೇಳೆಯನ್ನು ತೊಳೆದ್ಬಿಟ್ಟು ತೊಗೊಂಡ್ರಿ. ನೋಡಿ ಈಗ ಈ ನೀರನ್ನು ತೆಗೆದುಬಿಡ್ತೀನಿ ರೀ. ಇದಕ್ಕೆ ನಾನೀಗ ಉಗುರು ಬೆಚ್ಚಗಿನ ನೀರನ್ನು ಹಾಕ್ತಾ ಇದ್ದೀನಿ. ಇದು ಒಂದು 15 ನಿಮಿಷ ನೆನೆಲಿರಿ ಸಾಕು. 15 ನಿಮಿಷ ಆಗ್ಯದ ನೋಡ್ರಿ. ಬೇಳೆ ಹೆಸರು ಬೇಳೆ ಅಂತೂ ಬೇಗನೆ ನೆನೆದ್ಬಿಡ್ತದೆ
ನೋಡಿ ಹೆಸರುಬೇಳೆ ನೆಂದು ನೋಡಿ. ಈಗ ಇದನ್ನೇನು ಮಾಡ್ತೀನಿ ರೀ, ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ. ಅದರೊಳಗಿನ ನೀರನ್ನು ತೆಗೆದುಬಿಟ್ಟಿನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋ. ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಮಾಡೋರು ಇದ್ರಂದ್ರೂ ರಾತ್ರಿ ನೆನೆಸ್ಬಿಟ್ಟು ತೊಗೊಂಡ್ರು ನಡೀತದೆ ರೀ. ನೀವು ಟೈಮ್ ಇದ್ರೆ ಅರ್ಧ ಗಂಟೆನೂ ಹಾಕ್ರಿ ನೋಡಿ. ಇದಕ್ಕೆ ನಾನಿಲ್ಲೊಂದು 3 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ರೀ ನೋಡಿ. ಕಲರ್ ದೋಸೆ ತುಂಬಾ ಚೆನ್ನಾಗಿ ಬರ್ತದೆ ರೀ. ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಒಂದು ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ನಾನು ನೋಡಿ. ಈಗ ಇದನ್ನು ಫಸ್ಟ್ ಹಾಗೆಯೇ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ. ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋತೇನೆ ನೋಡಿ. ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದಕ್ಕೆ ಫಸ್ಟ್ ನೀರನ್ನು ಹಾಕಿಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ಬಿಟ್ಟು ತೊಗೋತೇನೆ ರೀ. ತುಂಬ ತೆಳುವೂ ರುಬ್ಕೋಬೇಡ್ರಿ ಇದನ್ನು ನೋಡಿ. ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ನಾನು ನೋಡಿ. ಈ ರೀತಿ ನುಣ್ಣಗೆ ರುಬ್ಕೊಂಡು ತೊಗೋರಿ. ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೇನೆ ರೀ. ಆ ಬೇಳೆ ನೆನೆಸಿಟ್ಟಿದ್ದಲ್ಲ ರೀ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ರೀ. ಉಪ್ಪಂತೂ ನಾನು ಆವಾಗಲೇ ರುಬ್ಬು ಮುಂದೆ ಹಾಕೀನಿ ರೀ ನೋಡಿರಿ. ಈಗ ನಾನು ನಿಮಗೆ ಸೋಡಾನು ಬಳಸ್ತಾ ಇಲ್ಲ, ಏನು ಮೊಸರನ್ನು ಬಳಸಿಲ್ಲ. ಈಗ ನಾನು ನಿಮಗೆ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಆಲ್ರೆಡಿ ತವೆನೂ ಕಾಯ್ಲಿಕ್ಕೆ ಇಟ್ಟಿನಿ, ತವೆನೂ ಕಾಯ್ದು ನೋಡಿ. ಎರಡೂ ರೀತಿ ದೋಸೆನೂ ಹಾಕೋಬೋದು ನೀವು. ಕ್ರಿಸ್ಪಿ ದೋಸೆನೂ ಹಾಕೋಬೋದು, ಸಾಫ್ಟ್ ದೋಸೆನೂ ಹಾಕೋಬೋದು ನೋಡಿ. ಕೆಲವರಿಗೆ ಕ್ರಿಸ್ಪಿ ದೋಸೆ ಎಷ್ಟಾಗ್ತಾವ, ಕೆಲವರಿಗೆ ಸಾಫ್ಟ್ ನೋಡಿರಿ ಎಷ್ಟು ಚೆನ್ನಾಗಿ ದೋಸೆ ಬಂದಾವ ನೋಡಿರಿ. ಎಣ್ಣೆನೋ ತುಪ್ಪನೋ ಬೆಣ್ಣೆ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕೋರಿ ನೋಡಿ. ಫಸ್ಟ್ನೇದು ನಾನಿಲ್ಲಿ ಗರಿ ಅಥವಾ ಕ್ರಿಸ್ಪಿ ಆಗಿರುವಂಥ ದೋಸೆ ಹಾಕಿನ್ರಿ ನೋಡಿರಿ. ಆ ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ಆ ದೋಸೆ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತಿ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡಿರಿ ದೋಸೆ ನೋಡಿರಿ. ಇನ್ನು ನಾನು ಇವಾಗ ನಿಮ್ಗೆ ಸಾಫ್ಟ್ ದೋಸೆನ ಹಾಕಿ ತೋರಿಸ್ತೀನಿ. ಇಲ್ಲ ಮಕ್ಕಳಿಗೆ ನಾವು ಬಾಕ್ಸ್ನಲ್ಲಿ ಹಾಕ್ತೀವಿ ಅಂದ್ರೆ ಈ ರೀತಿ ಸಾಫ್ಟಾಗಿನೂ ನೀವು ಹಾಕೋಬೋದು, ನಡೀತದೆ. ಇದಕ್ಕೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೋರಿ ನೋಡಿ. ರವೆ ಬಳಸಿಲ್ಲ, ಕಡಲೆ ಹಿಟ್ಟೂ ಹಾಕಿಲ್ಲ ನೋಡಿ. ಒಂದು ಸೈಡ್ ಬಂದಿದೆ, ಇನ್ನೊಂದು ಸೈಡ್ ತಿರುಗಿಬಿಟ್ಟು ಬೇಯಿಸ್ಕೊತೇವೆ ನೋಡಿರಿ. ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿ. ಅಕ್ಕಿ ಬೇಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿ ನಮಗೆ ಟೈಮ್ ಇಲ್ಲ ಅನ್ನೋರು ದಿಢೀರಾಗಿ ಈ ಪ್ರೋಟೀನ್ ದೋಸೆಯನ್ನು ಮಾಡ್ಕೋಬೋದು ನೋಡಿ. ಮಕ್ಕಳಿಗೆ ಈ ರೀತಿ ಸಾಫ್ಟ್ ದೋಸೆ ಹಾಕಿಬಿಟ್ಟು ನೀವು ಇದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಶೇಂಗಾ ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ಹಾಕಿ ರೋಲ್ ಮಾಡಿ ಸಾಸ್, ಇಲ್ಲ ನಮ್ಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೂ ಶೇಂಗಾ ಚಟ್ನಿ ಹಾಕಿಬಿಟ್ಟು ರೋಲ್ ಮಾಡಿ ಸಾಸ್ ಜೊತೆನೂ ನೀವು ಇದನ್ನು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ಬೋದು ನೋಡಿರಿ. ಎರಡೂ ರೀತಿ ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ ನಾನು ನಿಮಗೆ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ ದೋಸೆ. ದಿಢೀರ್ ದೋಸೆ ಅಂತಲೂ ಕರಿಬೋದು ನೀವು ನೋಡಿರಿ. ಎಷ್ಟು ಸಾಫ್ಟ್ ಅದಾವೆ ನೋಡಿರಿ ದೋಸೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿಯೇ ಬರ್ತಾವೆ ನೋಡಿರಿ. ಹೆಸರು ಬೇಳೆಯಿಂದ ಬೇಗನೆ ನೆನಿತಾವ. ನೀವು ಉಗುರು ಬೆಚ್ಚಗೆ ನೀರಿನಲ್ಲಿ ನೆನೆಸಂತೂ ಇನ್ನೂ ಬೇಗ ನೆನಿತಾವೆ ರೀ. ಬೇಳೆ ಒಂದೇ ನೆನೆಸೋದಷ್ಟೇ ತಡ ರೀ, ದೋಸೆ ಅಂತೂ ರೆಡಿ ಆಗಿಬಿಡ್ತಾವೆ ನೋಡಿರಿ. ಎಷ್ಟು ಸಾಫ್ಟಾಗಿ ಕ್ರಿಸ್ಪಿ ದೋಸೆ ನೋಡಿ. ನಿಮಗೆ ಸೌಂಡ್ದಿಂದಾನೇ ಗೊತ್ತಾಗತ್ತಿಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದವು ದೋಸೆ ಅಂಥೇಳಿ ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ದಿಢೀರ್ ದೋಸೆ ರೆಡಿ ಆಗ್ಯಾವ್ರಿ. ಇದನ್ನು ನೀವು ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆನೂ ನೀವು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವು ಮಕ್ಕಳಿಗೆ ಸಾಫ್ಟ್ ದೋಸೆ ಮಾಡಿ ಸಾಸ್ ಜೊತೆನೂ ಹಾಕಿಕೊಡ್ಬೋದು ರೀ ನೋಡಿ. ಈ ದಿಢೀರ್ ಹೆಸರುಬೇಳೆಯಿಂದ ಮಾಡಿರುವ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.